ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಾನು ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿನಲ್ಲಿ ಥರ್ಡ್ ಸೆಮ್ BSc ಕೆಮಿಸ್ಟ್ರಿನಲ್ಲಿ ಒಂದು ಟಾಪಿಕ್ ಇದೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಯೂನಿಟ್ 4ಅಲ್ಲಿ ಬರುತ್ತೆ, ಅಮೈನ್ಸ್ ಅಂತ ಹೇಳ್ತೀವಿ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದರಲ್ಲಿ ತುಂಬ ಟಾಪಿಕ್ಸ್ ಇದೆ, ಹತ್ತತ್ರ ಇದು 7 hours ಟಾಪಿಕ್ ಇದೆ. ಆದರೆ ಅದನ್ನು ನಾನು ಬೇರೆ ಬೇರೆ ಪಾರ್ಟ್ಗಳಲ್ಲಿ ಮಾಡ್ತಾ ಇದ್ದೀನಿ. ಇವತ್ತಿನ ಮಾಡ್ತಾ ಇರೋಂಥದ್ದು ಪಾರ್ಟ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇವತ್ತಿನ ಎಪಿಸೋಡಲ್ಲಿ ನಾನು ಇಂಟ್ರಡಕ್ಷನ್ನು, ಕ್ಲಾಸಿಫಿಕೇಷನು, ನಾಮನ್ಕ್ಲೇಚರ್ ಆಫ್ ಅಮೈನ್ಸ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿದೆ, ಅಮೈನ್ಸ್ ಅಂತ ಅಂದರೆ ನಾವು ಅದನ್ನು ಡೇ ಟು ಡೇ ಲೈಫಲ್ಲಿ ತುಂಬ ಸಲ ಯೂಸ್ ಮಾಡ್ತೀವಿ. ನೇಚರಲ್ಲಿ ಇರ್ಬೋದು ಅಥವಾ ನಮ್ಮ ಲಿವಿಂಗ್ ಸಿಸ್ಟಮ್ಗಳಲ್ಲಿ ಅದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ನೀವು ಪ್ರೋಟೀನಲ್ಲಿ ಇರ್ತವೆ, ವೈಟಮಿನ್ಸಲ್ಲಿ ಇರುತ್ತೆ, ಹಾರ್ಮೋನ್ಸಲ್ಲಿ ನಿಮಗೆ ಯು ಕಮ್ ಅಕ್ರಾಸ್ ಅಮೈನ್ಸ್. ಆ ಥರ ಸಿಂಥೆಟಿಕ್ ಅಥವಾ ಆರ್ಟಿಫಿಷಿಯಲ್ ಆಗಿ ನಾವು ಲ್ಯಾಬಲ್ಲಿ ಮಾಡುವಂಥದ್ದಾದರೆ ಪಾಲಿಮರ್ಸಲ್ಲಿರುತ್ತೆ, ಡ್ರಗ್ಸಲ್ಲಿರುತ್ತೆ, ಡೈಸಲ್ಲಿರುತ್ತೆ. ಪಾಲಿಮರ್ ಎಕ್ಸಾಂಪಲ್ ನೀವು ತೊಗೊಳ್ತೀನಿ ಅಂತಂದರೆ ನೈಲಾನ್ 6 ಇದೆ. ಆ ಥರ ಡ್ರಗ್ಸ್ ಆದರೆ ನಾವು ನೋ ಕಾಯಿನ್ ಅಂತಿದೆ. ಡೈಸ್ ಎಲ್ಲ ಬಂತು ಅಂದರೆ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ, BDC ಕಾಂಪೌಂಡ್ಸ್ ಅಂತ ಹೇಳ್ತೀವಿ, ಬೆನ್ಸಿನ್ ಡೈಅಜೋನಿಯಂ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಅದರಲ್ಲೆಲ್ಲ ನಿಮಗೆ ಅಮೈನ್ಸು ಬರ್ತಾ ಹೋಗುತ್ತೆ. ಸೊ ನಿಮಗೆ ನಿಮ್ಮ ಬಟ್ಟೆಗಳು ಹಾಕೊಳ್ಳೋವಂಥ ಬಟ್ಟೆಗಳು ಕಲರ್ಫುಲ್ಲಾಗಿ ಆಗಿದೆ ಅನ್ನೋದಕ್ಕೆ ಕಾರಣ ಯಾವುದು ಅಂದರೆ ಅಮೈನ್ಸೇ ಆಗಿರುತ್ತೆ. ಹೀಗಾಗಿ ನೇಚರಲ್ಲಿ ಯು ಕಮ್ ಅಕ್ರಾಸ್ ಮೆನಿ ಟೈಮ್ಸ್ ಅಮೈನ್ಸ್ ಅನ್ನೋದು ನಿಮ್ಮ ಡೇ ಟು ಡೇಲಿ ನಿಮಗೆ ಬರ್ತಾ ಹೋಗುತ್ತೆ. ಹಾಗಾದರೆ ಅಮೈನ್ಸ್ ಅಂದರೆ ಏನು, ಅದನ್ನು ಹೇಗೆ ಡಿಫೈನ್ ಮಾಡೋದು? ನಿಮ್ಗೆ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡನ್ನು ಡಿಫೈನ್ ಮಾಡಬೇಕಾದ್ರೆ ಅದನ್ನು ನಾವು ಯಾವ ಫೋಕಸ್ ಮೇಲೆ ಮಾಡ್ತೀವಿ ಅಂದರೆ ಅದರಲ್ಲಿರುವಂಥ ಫಂಕ್ಷನಲ್ ಗ್ರೂಪ್ ಯಾವುದಿದೆಯಲ್ಲ ಆ ಬೇಸಿಸ್ ಮೇಲೆ ಮಾಡ್ತಾ ಹೋಗ್ತೀವಿ. ಸೊ ಅಮೈನ್ಸ್ನು ನಾವೇನು ಮಾಡ್ತೀವಿ ಅಂತಂದರೆ ಯಾವ ಥರ ಕನ್ಸಿಡರ್ ಮಾಡ್ತೀವಿ ಅಂದರೆ ಅಲ್ಲಿರುವಂಥ ಫಂಕ್ಷನಲ್ ಗ್ರೂಪ್ ಯಾವುದು ಅಂತ. ಸೊ ಅದನ್ನು ನಾವು ಡೆರಿವೇಟಿವ್ಸ್ ಆಫ್ ಅಮೋನಿಯಾ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಅಲ್ಲಿ ನೈಟ್ರೋಜನ್ ಆಟಮ್ ಇರುತ್ತೆ. ಎಲ್ಲ ಅಮೋನಿಯಾದಲ್ಲೂ ಎಲ್ಲ ಅಮೈನ್ಸಲ್ಲೂ ನಿಮ್ಗೆ ಏನಾಗಿರುತ್ತೆ, ನೈಟ್ರೋಜನ್ ಆಟಮ್ ಇರುತ್ತೆ. ಆ ನೈಟ್ರೋಜನ್ ಆಟಮು ಹೈಲಿ ಬೇಸಿಕ್ ಇನ್ ನೇಚರ್ ಆಗಿರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಅಮೈನ್ಸ್ ಅಂತ ಕರಿತೀವಿ. ಬೇಸಿಕ್ ನೈಟ್ರೋಜನ್ ಇರುತ್ತೆ ವಿತ್ ಅ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ವೆನ್ ಕನ್ಸಿಡರ್ ದಿ ಸ್ಟ್ರಕ್ಚರ್ ಆಫ್ ಎನ್ ಅಮೈನ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ಅಮೈನ್ಸ್ ಏನಾಗುತ್ತೆ, sp3 ಹೈಬ್ರಿಡೈಸ್ಡ್ ಆಗಿದ್ರು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಆ ಬೇಸಿಸ್ ಮೇಲೆ ಅದನ್ನು ಬೇಸಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಬಿಕಾಸ್ ದೇ ಹ್ಯಾವ್ ಎ ಕೆಪಾಸಿಟಿ ಟು ಗಿವ್ ಅವೇ ದಿ ಎಲೆಕ್ಟ್ರಾನ್ಸ್. ಯಾವುದೇ ಒಂದು ಸಬ್ಸ್ಟೆನ್ಸ್ನ ನಾವು ಬೇಸ್ ಅಂತ ಕರಿತೀವಿ ಅಂತಂದರೆ ಇಟ್ ಶುಡ್ ಗಿವ್ ಅವೇ ದಿ ಎಲೆಕ್ಟ್ರಾನ್ಸ್. ಸೊ ಇದು ಎಲೆಕ್ಟ್ರಾನ್ಸ್ನ ಕೊಡುತ್ತೆ. ಹಾಗಾಗಿ ಬೇಸಿಕ್ ನೈಟ್ರೋಜನ್ ಇರುವಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಅಮೈನ್ಸ್ ಅಂತ ಕರಿತೀವಿ. ಆಗ ನಾವು ಎಲ್ಲಿಂದ ಹುಟ್ಕೊಳ್ತವೆ, ಹೌ ಇಟ್ ಹ್ಯಾಸ್ ಬಿನ್ ಡಿರೈವ್ಡ್? ಇಟ್ ಹ್ಯಾಸ್ ಬಿನ್ ಡಿರೈವ್ಡ್ ಫ್ರಮ್ ಅಮೋನಿಯಾ. ಅಮೋನಿಯಿಂದ ಡಿರೈವ್ ಆಗಿದೆ. ಅಮೋನಿಯಾ ಅಂದರೆ NH3 ಇರುತ್ತೆ. ದಟ್ ಇಸ್ ಆಲ್ಸೋ ಹೈಲಿ ಬೇಸಿಕ್ ಇನ್ ನೇಚರ್. ಅಲ್ಲೂ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಹಾಗಾಗಿ ಅದು ಬೇಸಿಕ್ ಇನ್ ನೇಚರ್. ಅದರಲ್ಲಿ ಹೈಡ್ರೋಜನ್ನ ನಾವು ರೀಪ್ಲೇಸ್ ಮಾಡ್ಕೊಳ್ತಾ ಹೋಗ್ತೀವಿ, ಐದರ್ ಬೈ ದಿ ಆಲ್ಕೈಲ್ ಗ್ರೂಪ್ ಆರ್ ಬೈ ದಿ ಅರೈಲ್ ಗ್ರೂಪ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಅಮೈನ್ಸ್ ಅಂತ ಕರಿತೀವಿ. Again, when you consider, ನಾನು ಹೇಳ್ದಂಗೆ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಗಿವ್ ಅವೇ ದಿ ಎಲೆಕ್ಟ್ರಾನ್ಸ್. ಹಂಗಾಗಿ ಅವನ್ನ ಬೇಸಸ್ ಅಂತ ಕರಿತೀವಿ. ಸಿನ್ಸ್ ದೇ ಆರ್ ಆರ್ಗ್ಯಾನಿಕ್ ಇನ್ ನೇಚರ್, ಆರ್ಗ್ಯಾನಿಕ್ ಬೇಸಸ್ ಅಂತ ಹೇಳ್ತೀವಿ. ಜನರಲಿ ನಾವು ಬೇಸಸ್ ಅಂದರೆ ಇನ್ಆರ್ಗ್ಯಾನಿಕಲ್ ಅಷ್ಟೇ ನೋಡಿರ್ತೀವಿ. ಆದರೆ ಇಲ್ಲಿ ಇದನ್ನು ಆರ್ಗ್ಯಾನಿಕ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಯಾಕೆ ನಾನು ಸ್ಟ್ರಕ್ಚರ್ನ ತೊಗೊಂಡ್ರೆ, ಸ್ಟ್ರಕ್ಚರ್ ಆಫ್ ಅಮೈನ್ಸ್ನ ತೊಗೊಂಡ್ರೆ ಲೈಕ್ ಅಮೋನಿಯಾ ಅಂದರೆ, ಬಿಕಾಸ್ ಅದ್ರದ್ದು ಮದರ್ ಯಾವುದು ಅಂತಂದರೆ ಅಮೋನಿಯಾ ಇದೆ. ಡೆರಿವೇಟಿವ್ ಹೇಗೆ ಬರುತ್ತೆ ಅಂದರೆ ದ ಡೆರಿವೇಟಿವ್ಸ್ ಆಫ್ ಅಮೋನಿಯಾ ಆರ್ ಕಾಲ್ಡ್ ಆಸ್ ಅಮೈನ್ಸ್ ಅಂತ ಹೇಳ್ತೀವಿ. ಸೊ ನಿಮಗೆ ಅಮೋನಿಯಾ ಗೊತ್ತು. ಅಮೋನಿಯಾ ಏನಾಗಿದೆ, ಟ್ರೈವೇಲೆಂಟ್ ಆಗಿರುತ್ತೆ. 3 ವೇಲೆನ್ಸ್ ಇದೆ. ನೈಟ್ರೋಜನ್ಗೆ 3 ಹೈಡ್ರೋಜನ್ ವೇಲೆನ್ಸ್ ಆಗಿದೆ. ಅದ್ರ ಜೊತೆಗೆ ಒಂದು ಅನ್ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಈ ನೈಟ್ರೋಜನ್ ಆಟಮ್ ಏನಿದೆಯಲ್ಲ ಅದು sp3 ಹೈಬ್ರಿಡೈಸ್ಡ್ ಇದೆ. ಆದರೆ ಇದೇನಾಗ್ತಿದೆ ಅಂದರೆ ಜಾಮೆಟ್ರಿ ಏನಾಗ್ತಿದೆ ಅಂದರೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ದಿ ಅನ್ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್. ನೀವು ಆಲ್ರೆಡಿ ಕೆಮಿಕಲ್ ಬಾಂಡಿಂಗಲ್ಲಿ ಓದಿರ್ತೀರ. ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಅನ್ಶೇರ್ಡ್ ಎಲೆಕ್ಟ್ರಾನ್ಸ್ ಇದ್ದಾಗ ಏನಾಗುತ್ತೆ ಅಂದರೆ ದೇರ್ ವಿಲ್ ಬಿ ಡೈವರ್ಷನ್ ಇನ್ ದಿ ಶೇಪ್. ಸೊ ಹಾಗಾಗಿ ಇಲ್ಲೂ ಡೈವರ್ಷನ್ ಆಗುತ್ತೆ. ಒಂದು ಪೇರ್ ಆಫ್ ಎಲೆಕ್ಟ್ರಾನ್ಸ್, ಬಾಂಡೆಡ್ ಪೇರು 3 ಬಾಂಡೆಡ್ ಪೇರ್ ಇದೆ, ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ. ಅವೆರಡರ ಮಧ್ಯೆ ಇಂಟ್ರಾಕ್ಷನ್ ಆಗುತ್ತೆ. ಆವಾಗ ಏನಾಗುತ್ತೆ, ಶೇಪು ಚೇಂಜ್ ಆಗುತ್ತೆ, ಡಿಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಟ್ರಯಾಂಗ್ಯುಲರ್ ಬೈಪಿರಿಮಿಡಲ್ ಶೇಪ್ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಈ 3 ಹೈಡ್ರೋಜನ್ ಏನಾಗಿದೆ, ನೈಟ್ರೋಜನ್ಗೆ ಅಟ್ಯಾಚ್ ಆಗಿರುವಂಥದ್ದು ಅದೇನಾಗಿದೆ, ಅದು
ಹೈಬ್ರಿಡೈಸ್ ಆಗಿದೆ, ವೆರಾಸ್ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಹಾಗಾಗಿ ಟೆಟ್ರಾವೇಲೆನ್ಸಿ ಟೆಟ್ರಾಹೈಡ್ರಲ್ ಬದಲು ಜಾಮೆಟ್ರಿ ಏನಾಗ್ತಿದೆ ಅಂದರೆ ಟ್ರೈಗೋನಲ್ ಬೈಪಿರಿಮಿಡಲ್ ಆಗ್ತಿದೆ ಅಮೋನಿಯಾದಲ್ಲಿ. ಅದೇ ಥರ ನೀವು ಇದಕ್ಕೆ ತೊಗೊಂಡ್ರೆ ಅಮೈನ್ಸ್ನ ತೊಗೊಂಡ್ರೆ ಅಮೈನ್ಸಲ್ಲೂ ಏನಾಗುತ್ತೆ ಅಂದರೆ ಏನಿದೆಯಲ್ಲ ಅದು ಆರಿಂದ ರೀಪ್ಲೇಸ್ ಆಗ್ತಾ ಇದೆ. ಹಂಗಾಗಿ ಅದು ಏನಾಗುತ್ತೆ ಅಂತಂದರೆ ಚೇಂಜ್ ಆಗುತ್ತೆ. ಹಂಗಾಗಿ ಬಾಂಡ್ ಆ್ಯಂಗಲ್ ಏನಿರುತ್ತಲ್ಲ ಅದೇನಾಗುತ್ತೆ ಲೆಸ್ ದ್ಯಾನ್ 109 ಡಿಗ್ರಿ 5 ಮಿನಿಟ್ಸ್ ಇರುತ್ತೆ. ಟೆಟ್ರಾಹೈಡ್ರಲ್ ಆ್ಯಂಗಲ್ ಇರಲ್ಲ, ಟೆಟ್ರಾಹೈಡ್ರಲ್ ಆ್ಯಂಗಲ್ಗಿನ್ನ ಕಡಿಮೆ ಇರುತ್ತೆ. ಡಿಪೆಂಡಿಂಗ್ ಅಪಾನ್ ದಿ ಆರ್ ಗ್ರೂಪ್, ಫೋರ್ತ್ ಗ್ರೂಪಲ್ಲಿ ಏನಿದೆಯಲ್ಲ ಅದ್ರ ಮೇಲೆ ಹೋಗ್ತಾ ಹೋಗುತ್ತೆ. ಸೊ ಎಲ್ಲ ಫೋರ್ತ್ ಆರ್ಬಿಟಲಲ್ಲಿ 3 ಆರ್ಬಿಟಲಲ್ಲಿ ನೈಟ್ರೋಜನ್ ಇದೆ. ಆ ನೈಟ್ರೋಜನ್ಗೆ ಏನಾಗುತ್ತೆ 3 ಹೈಡ್ರೋಜನ್ ಅಟ್ಯಾಚ್ ಆಗಿದೆ, sp3 ಹೈಬ್ರಿಡೈಸ್ ಆಗಿದೆ. ಆದರೆ ಶೇಪ್ ಏನಾಗ್ತಿದೆ ಟ್ರೈಗೋನಲ್ ಬೈಪಿರಿಮಿಡಲ್ ಆಗ್ತಿದೆ. ಬಾಂಡ್ ಆ್ಯಂಗಲ್ ಏನಾಗ್ತಿದೆ ಅಂದರೆ 109 ಡಿಗ್ರಿ 5 ಆಗ್ತಾ ಇದೆ. ಯಾಕೆ ಅಮೈನ್ಸ್ನ ಓದಬೇಕು, ವಾಟ್ ಮೇಕ್ಸ್ ಇಟ್ ಸೋ ಯೂನಿಕ್ ಅಂತಂದರೆ ಬೇಸಿಕಲಿ ಇಂಪಾರ್ಟೆಂಟ್ ಏನು ಅಂದರೆ ದೇ ಆರ್ ಹೈಲಿ ಬೇಸಿಕ್ ಇನ್ ನೇಚರ್. ಆ ಬೆಸಿಸಿಟಿ ಏನಾಗುತ್ತೆ ಅಂದರೆ ಡಿಪೆಂಡ್ಸ್ ಅಪಾನ್ ಮೆನಿ ಫ್ಯಾಕ್ಟರ್ಸ್. ಎರಡನೇದು ನಾವು ಜನರಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ಏನು ಹೇಳ್ತೀವಿ, ದೇ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳ್ತೀವಿ. ಆದರೆ ದೀಸ್ compounds are soluble in water because they have the hydrogen, they can form the hydrogen bonding. ಹೈಡ್ರೋಜನ್ ಬಾಂಡ್ನ ಫಾರ್ಮ್ ಮಾಡ್ಬೋದು. NH ಅಲ್ಲಿರೋದು ನೈಟ್ರೋಜನ್ ಇರುವಂಥ ನೈಟ್ರೋಜನ್ಗೆ ಅಟ್ಯಾಚ್ ಆಗಿರೋ ಹೈಡ್ರೋಜನ್ ಏನಿದೆಯಲ್ಲ ದಟ್ ಕೆನ್ ಮೇಕ್ ಎ ಬಾಂಡ್ ವಿತ್ ಅ ವಾಟರ್, ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗುತ್ತೆ. ದೇರ್ಫೋರ್ they are soluble in water. Since they are soluble in water, they are going to have the elevated in boiling point. ಸೊ ಹಾಗಾಗಿ ಅಮೈನ್ಸ್ನ ನಾವು ಇಂಪಾರ್ಟೆಂಟ್ ಅಂತ ಹೋಗಬೇಕಾಗತ್ತೆ. ಓಕೆ, ಹಾಗಾದರೆ ಕ್ಲಾಸಿಫಿಕೇಶನ್ ಆಫ್ ಅಮೈನ್ಸ್ನ ಹೇಗೆ ಮಾಡ್ತಾ ಇದ್ದಾರೆ? ಅಮೈನ್ಸ್ ಆರ್ ಕ್ಲಾಸಿಫೈಡ್ ಆಸ್ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಮೈನ್ಸ್ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಆಲ್ಕೈಲ್ ಆರ್ ಅರೈಲ್ ಗ್ರೂಪ್ ಆ್ಯಂಡ್ ಹೌ ಇಟ್ ಹ್ಯಾಸ್ ಬೀನ್ ರೀಪ್ಲೇಸ್. ನಾನು ಮುಂಚೆನೇ ಹೇಳಿದೆ ಅಮೈನ್ಸ್ ಆರ್ ದಿ ಡೆರಿವೇಟಿವ್ಸ್ ಆಫ್ ಅಮೋನಿಯಾ ಅಂತ ಹೇಳ್ತಾ ಇದ್ದೀನಿ. ಅಮೋನಿಯಾಯಿಂದ ಅವೆಲ್ಲ ಡೆರಿವೇಟ್ ಆಗ್ತಾ ಇದೆ. ಒಂದು ಹೈಡ್ರೋಜನ್ ಎಂದು ನಾನು ರೀಪ್ಲೇಸ್ ಮಾಡಿದೆ. ಅದರದ್ದು ಮದರ್ ಯಾವುದು ಅಂತಂದರೆ ಅಮೋನಿಯಾ. ಅಮೋನಿಯಾದಲ್ಲಿ 3 ಹೈಡ್ರೋಜನ್ ಇದೆ. ಆ 3 ಹೈಡ್ರೋಜನ್ ಒಂದು ಹೈಡ್ರೋಜನ್ ನಾನು ಆರ್ ಗ್ರೂಪಿಂದ ರೀಪ್ಲೇಸ್ ಮಾಡಿದ್ರೆ ಅಂಥದಕ್ಕೆ ನಾನು ಏನಂತ ಕರಿತೀನಿ, ಪ್ರೈಮರಿ ಅಮೈನ್ಸ್ ಅಂತ ಕರಿತೀನಿ. ಆ ಆರ್ ಗ್ರೂಪ್ ಏನಾಗಿರ್ಬೋದು, ಆಲ್ಕ್ ಆಗಿರ್ಬೋದು, ಇಲ್ಲಾಂದರೆ ಅದು ಅರೈಲ್ ಗ್ರೂಪ್ ಆಗಿರಬಹುದು. ಅದೇ ಥರ ನಾನು ಏನು ಮಾಡ್ತಾ ಇದ್ದೀನಿ, 2 ಹೈಡ್ರೋಜನ್ನ ಆಟಮ್ನ ರೀಪ್ಲೇಸ್ ಮಾಡ್ತಾ ಇದ್ದರೆ ಅದನ್ನು ನಾನು ಏನಂತ ಕರಿತೀನಿ, ಸೆಕೆಂಡ್ರಿ ಅಮೈನ್ ಅಂತ ಕರಿತೀನಿ. ಅದೇ ಥರ 3 ಹೈಡ್ರೋಜನ್ ನಾನು ರೀಪ್ಲೇಸ್ ಮಾಡ್ತಾ ಇದ್ದರೆ ಟರ್ಷರಿ ಅಮೈನ್ಸ್ ಅಂತ ಕರಿತೀನಿ. ಈ ಆರ್ ಗ್ರೂಪ್ ಇದೆಯಲ್ಲ R1 R2 R3 ಅದು ಸೇಮ್ ಇರ್ಬೋದು, ಇಲ್ಲಾಂದರೆ ಬೇರೆ ಬೇರೆ ಇರ್ಬೋದು. ಅದು ಆಲ್ಕೈಲ್ ಇರ್ಬೋದು, ಇಲ್ಲಾಂದರೆ ಆಗಿರಬಹುದು. ಓಕೆ, ಹಾಗಾದರೆ ಪ್ರೈಮರಿ ಅಮೈನ್ಸ್ ಅಂತ ನಾವು ಕನ್ಸಿಡರ್ ಮಾಡೋದಾದರೆ ಇಫ್ ದ one hydrogen atom of ammonia is replaced by RrAr, then the primary amine with a general formula RNH2 or ArNH2 are formed ಅಂತ ಹೇಳ್ತಾರೆ. ಸೊ ಈಗ ಪ್ರೈಮರಿ ಅಮೈನ್ಸ್ ಅಂತ ತೊಗೊಂಡ್ರೆ ಒನ್ ಆಫ್ ದಿ ಹೈಡ್ರೋಜನ್ ಅಮೋನಿಯಾದಲ್ಲಿ NH3 ಇದೆ. ಆ ಒಂದು ಹೈಡ್ರೋಜನ್ ಆರಿಂದ ರೀಪ್ಲೇಸ್ ಆಯಿತು ಅಂದರೆ ಅದನ್ನು ಪ್ರೈಮರಿ ಅಂತ ಹೇಳ್ತೀವಿ. ಪ್ರೈಮರಿ ಅಮೈನ್ಸ್ಗೆ ಜನರಲ್ ಫಾರ್ಮುಲಾ ಏನಾಗಿರುತ್ತೆ ಅಂದರೆ RNH2 ಆಗಿರುತ್ತೆ. ಆರ್ ಅನ್ನೋಂಥದ್ದು ಆಲ್ಕೈಲ್ ಗ್ರೂಪ್ ಆಗಿರ್ಬೋದು, ಇಲ್ಲ ಅಂತಂದರೆ ಅದು ಅರೈಲ್ ಗ್ರೂಪ್ ಆಗಿರಬಹುದು. ಅದೇ ಥರ ಸೆಕೆಂಡ್ರಿ ಅಮೈನ್ಸ್ ಅಂತ ತೊಗೊಂಡ್ರೆ ammonia, they are also derivatives of ammonia in which the 2 hydrogen atoms of the ammonia are replaced by the R group. R group ಸೇಮ್ ಇರ್ಬೋದು ಅಥವಾ R group ಡಿಫ್ರೆಂಟ್ ಇರ್ಬೋದು. ಒಂದು ಆಲಿಫ್ಯಾಟಿಕ್ ಇರ್ಬೋದು, ಇನ್ನೊಂದು ಅರೈಲ್ ಗ್ರೂಪ್ ಇರ್ಬೋದು. ಸೊ ಹಾಗಾಗಿ ನಿಮಗೆ ಸೆಕೆಂಡ್ ಗ್ರೂಪ್ ಯಾವುದಿದೆಯಲ್ಲ ಅದ್ರ ಮೇಲೆ ನಿಮಗೆ ಅದು ಆಲಿಫ್ಯಾಟಿಕ್ ಆರೋಮ್ಯಾಟಿಕ್ ಅಂತ ಡಿಸೈಡ್ ಮಾಡ್ತೀವಿ. ದೇ ಆರ್ ದಿ ಜನರಲ್ ಫಾರ್ಮುಲಾ R2NH ಅಂತ ಹೇಳ್ತೀವಿ. ಅದೇ ಥರ ಟರ್ಷರಿ ಅಮೈನ್ಸ್ ತೊಗೊಂಡ್ರೆ 3 ಹೈಡ್ರೋಜನ್ ಆಟಮ್ನು ನಾನು ಆರ್ ಗ್ರೂಪಿಂದ ರೀಪ್ಲೇಸ್ ಮಾಡ್ತೀನಿ. ಅಂಥದಕ್ಕೆ ಏನಂತ ಕರಿತೀನಿ, ನಾನು ಟರ್ಷರಿ ಅಮೈನ್ಸ್ ಅಂತ ಕರಿತೀನಿ. ಆ ಆರ್ ಗ್ರೂಪು 3 ಆರ್ ಗ್ರೂಪು ಸೇಮ್ ಇರ್ಬೋದು ಅಥವಾ ಬೇರೆ ಇರ್ಬೋದು, ಅಥವಾ 2 ಆಲ್ಕೈಲ್ ಇರ್ಬೋದು, 1 ಅರೈಲ್ ಇರ್ಬೋದು, ಅಥವಾ 2 ಅರೈಲ್ ಇರ್ಬೋದು, 1 ಆಲ್ಕೈಲ್ ಇರ್ಬೋದು. ಸೊ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಎಲ್ಲ ಸೇಮ್ ಇತ್ತು ಅಂತಂದ್ರೆ ಸಿಂಪಲ್ ಅಂತ ಹೇಳ್ತೀವಿ, ಬೇರೆ ಬೇರೆ ಇತ್ತು ಅಂತಂದರೆ ಮಿಕ್ಸ್ಡ್ ಅಂತ ಹೇಳ್ತೀವಿ. R3N ವಿಲ್ ಬಿ ದಿ ಫಾರ್ಮುಲಾ. ಅಥವಾ ನೀವು ಕ್ಲಾಸಿಫಿಕೇಶನ್ ಜನರಲಾಗಿ ಒಂದೇ ಥರ ನೀವು ಹೇಳ್ತೀನಿ ಅನ್ನೋದಾದರೆ ಈ ಥರ ಕನ್ಸಿಡರ್ ಮಾಡ್ಕೋಬೋದು. ಅಮೈನ್ಸ್ ಆರ್ ಕ್ಲಾಸಿಫೈಡ್ ಆಸ್ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಬೇಸ್ಡ್ ಆನ್ ದಿ ನಂಬರ್ ಆಫ್ ಆಲ್ಕೈಲ್ ಆರ್ ಅರೈಲ್ ಗ್ರೂಪ್ಸ್ ಅಟ್ಯಾಚ್ಡ್. RNH2 ಇತ್ತು ಅಂದರೆ ಪ್ರೈಮರಿ ಅಂತ ಹೇಳ್ತೀವಿ, R2NH ಇತ್ತು ಅಂದರೆ ಸೆಕೆಂಡರಿ ಅಂತ ಹೇಳ್ತೀವಿ, R3N ಇತ್ತು ಅಂದರೆ ಟರ್ಷರಿ ಅಂತ ಹೇಳ್ತೀವಿ. ಓಕೆ, ಈಗ ನಮಗೆ ಗೊತ್ತಾಯಿತು ಅಮೈನ್ಸ್ ಅಂದರೆ ಗೊತ್ತಾಯಿತು, ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಯಿತು, ಯಾಕೆ ಓದಬೇಕು ಅಂತ ಗೊತ್ತಾಯಿತು. ಹಾಗಾದರೆ ಅದಕ್ಕೀಗ ಹೆಸರು ಕೊಡಬೇಕಾಗತ್ತೆ, ನಾಮಕ್ಲೇಚರ್ ಆಫ್ ಅಮೈನ್ಸ್ನ ಮಾಡಬೇಕು.
ಅಮೈನ್ಸ್ನ ಜನರಲಿ ನಾವು ಹೆಂಗೆ ನೇಮ್ ಮಾಡ್ತೀವಿ ಅಂದರೆ ಬೇಸ್ಡ್ ಆನ್ ದೇರ್ ಆಲ್ಕೈಲ್ ಗ್ರೂಪ್. ಆಲ್ಕೈಲ್ ಗ್ರೂಪ್ ಏನಿದೆಯಲ್ಲ, ಲೆಂತ್ ಆಫ್ ದಿ ಚೈನ್ ಏನಿದೆಯಲ್ಲ, ಬೇರೆ ಐಯುಪ್ಯಾಕ್ ನಾಮಕ್ಲೇಚರ್ ಆಫ್ ಆಲ್ಕೇನ್ಸ್ನ ಹೆಂಗೆ ನೇಮ್ ಮಾಡ್ತೀವಲ್ಲ ಅದೇ ರೀತಿ ನೇಮ್ ಮಾಡ್ತೀವಿ. ಆದರೆ ಕೊನೆಯಲ್ಲಿ ವರ್ಡ್ನ ಅಮೈನ್ ಅಂತ ಆ್ಯಡ್ ಮಾಡ್ತೀವಿ. ನಿಮಗೆ ಗೊತ್ತು ಐಯುಪ್ಯಾಕ್ ನಾಮಕ್ಲೇಚರ್ಲಿ 3 ಟರ್ಮ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಒಂದಕ್ಕೆ ಪ್ರಿಫಿಕ್ಸ್ ಅಂತ ಹೇಳ್ತೀವಿ, ರೂಟ್ ವರ್ಡ್ ಅಂತ ಹೇಳ್ತೀವಿ, ಸಫೆಕ್ಸ್ ಅಂತ ಹೇಳ್ತೀವಿ. ಸಫೆಕ್ಸ್ ಆಲ್ವೇಸ್ ಗೋಯಿಂಗ್ ಟು ಇಂಡಿಕೇಟ್ ದಿ ಫಂಕ್ಷನಲ್ ಗ್ರೂಪ್. ರೂಟ್ ವರ್ಡ್ ನಂಬರ್ ಆಫ್ ಕಾರ್ಬನ್ ಚೈನ್, ಕಂಟಿನ್ಯೂಸ್ ಕಾರ್ಬನ್ ಚೈನ್ ಮೇಲೆ ಹೇಳುತ್ತೆ. ಅದು ಪ್ರಿಫಿಕ್ಸ್ ಏನು ಹೇಳುತ್ತೆ ಅಂದರೆ ಬಿಫೋರ್ ದಿ ರೂಟ್ ವರ್ಡ್ ಅದರ ಸಬ್ಸ್ಟಿಟ್ಯೂಯೆಂಟ್ ಇದ್ದರೆ ಅದನ್ನು ನಾವು ನೇಮ್ ಮಾಡ್ತೀವಿ. ಸಿನ್ಸ್ ನಿಮಗೆ ಅಮೈನ್ಸ್ ಗೊತ್ತಿದೆ, ಅಮೈನ್ಸ್ ಆರ್ ಫಂಕ್ಷನಲ್ ಗ್ರೂಪ್, ಹಂಗಾಗಿ ಅದನ್ನು ಸಫೆಕ್ಸ್ ಥರ ಏನು ಮಾಡ್ತೀನಿ ನಾನು ರೂಟ್ ವರ್ಡ್ಗೆ ಆ್ಯಡ್ ಮಾಡ್ತೀನಿ. ಸೊ ರೂಟ್ ವರ್ಡ್ನ ಹೆಂಗೆ ಹೇಳ್ತೀನಿ ಅಂದರೆ ಬೇರೆ ಬೇರೆ ಲಾಂಗೆಸ್ಟ್ ಚೈನ್ ರೂಲ್ ಇದೆ, ಲೋಯೆಸ್ಟ್ ಸಮ್ ರೂಲ್ ಇದೆ. ಅದ್ರ ಪ್ರಕಾರ ನಾನು ಏನು ಮಾಡಬೇಕಾಗತ್ತೆ, ರೂಟ್ ವರ್ಡ್ನ ಕೊಡಬೇಕಾಗತ್ತೆ. ಅಟ್ ದಿ ಎಂಡ್ ನಾನು ಏನು ಮಾಡಬೇಕಾಗತ್ತೆ, ಅಮೈನ್ನ ಸೇರ್ಕಾಗತ್ತೆ. ಸೊ ಪ್ರೈಮರಿ ಅಮೈನ್ಸ್ನ ತೊಗೊಂಡ್ರೆ, ಸಿಂಪಲ್ ಪ್ರೈಮರಿ ಅಮೈನ್ಸ್ನ ತೊಗೊಂಡೆ ಅಂತ ತಿಳ್ಕೊಳ್ಳೋಣ. ಅವನ್ನ ನಾವೇನಂತ ಕರಿತೀವಿ, ಆಲ್ಕೈಲ್ ಅಮೈನ್ಸ್ ಅಂತ ಹೇಳ್ತೀವಿ. ಸೊ ನಾನೇನು ಹೇಳ್ತೀನಿ, ಲಾಂಗ್ ಚೈನ್ ಏನಿದೆಯಲ್ಲ, ರೂಟ್ ವರ್ಡ್ ಏನಿದೆಯಲ್ಲ, ಆಲ್ಕೈಲ್ ಗ್ರೂಪ್ ಹೇಳ್ತೀನಿ. ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ದಿ ಕಾರ್ಬನ್ ಚೈನ್ ಇನ್ ಅ ಕಂಟಿನ್ಯೂಸ್ ಚೈನ್, ನಂಬರ್ ಆಫ್ ಕಾರ್ಬನ್ ಆಟಮ್ ಪ್ರೆಸೆಂಟ್ ಇನ್ ದಿ ಕಂಟಿನ್ಯೂಸ್ ಚೈನ್ನ ಕನ್ಸಿಡರ್ ಮಾಡ್ಕೊಳ್ತೀನಿ. ಅದಕ್ಕೆ ಲಾಸ್ಟಲ್ಲಿ ಅಮೈನ್ಸ್ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಐಯುಪ್ಯಾಕ್ ನಾಮಕ್ಲೇಚರ್ ಮಾತ್ರ ಹೇಳ್ತಾ ಇದ್ದೀನಿ. ಇಲ್ಲಿ CH3NH2 ಇದೆ. ಸೊ ಎಷ್ಟು ಕಾರ್ಬನ್ ಆಟಮ್ ಇದೆ, 1 ಕಾರ್ಬನ್ ಆಟಮ್ ಇದೆ. 1 ಕಾರ್ಬನ್ ಆಟಮ್ ಇದ್ದರೆ ಅದಕ್ಕೆ ನಾವು ಆಲ್ಕೈಲ್ ಗ್ರೂಪ್ ಏನಾಗುತ್ತೆ, ಮೀಥೈಲ್ ಆಗುತ್ತೆ. ಸೊ ಇದಕ್ಕೆ ಅಮೈನ್ನ ಸೇರಿಸಬೇಕು ನಾನು, ಹಂಗಾಗಿ ಮೆಥನಮೈನ್ ಅಂತ ಹೇಳ್ತೀನಿ. ಅದೇ ಥರ C2H5NH2 ತೊಗೊಳ್ತೀನಿ, ಇದಕ್ಕೆ ಎಥನಮೈನ್ ಅಂತ ಹೇಳ್ತೀನಿ. ಅದೇ ಥರ CH3, CH2, CH2NH2 ತೊಗೊಳ್ತೀನಿ, ಇದಕ್ಕೆ ನಾನು ಪ್ರೊಪನಮೈನ್ ಅಂತ ಹೇಳ್ತೀನಿ. ಅದೇ ಥರ ಈಗ ಏನು ಮಾಡ್ತಿದ್ದೀನಿ, ಬ್ರಾಂಚ್ ಚೈನ್ನ ತೊಗೊಳ್ತಾ ಇದ್ದೀನಿ. CH3 CH, ಅದಕ್ಕೆ ಬ್ರಾಂಚ್ ಆಗಿ CH3 ಇದೆ. ಸೊ ಅಂಥದಕ್ಕೆ ನಾನು ಏನಂತ ಕರಿತೀನಿ, 2 ಪ್ರೊಪನಮೈನ್ ಅಂತ ಹೇಳ್ತೀನಿ. ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಪ್ರೊಪನಮೈನ್ ಅಂತಂದರೆ ಹೇಳ್ತಾ ಇದ್ದೀನಿ ಅಂದರೆ ಲಾಂಗ್ ಚೈನ್ ಇದೆ, ಅದಕ್ಕೆ ಬ್ರಾಂಚಿಂಗ್ ಇಲ್ಲ. ಆದರೆ ನೀವು ಇದನ್ನು ತೊಗೊಂಡ್ರೆ, 2 ಪ್ರೊಪನಮೈನ್ ತೊಗೊಂಡ್ರೆ ಅಲ್ಲೇನಾಗ್ತಿದೆ, ಬ್ರಾಂಚಿಂಗ್ ಇದೆ. ಎಲ್ಲಿದೆ ಬ್ರಾಂಚಿಂಗ್ ಅಂತಂದರೆ ಸೆಕೆಂಡ್ ಕಾರ್ಬನ್ ಆಟಮ್ಗೆ ಬ್ರಾಂಚಿಂಗ್ ಆಗ್ತಾ ಇದೆ, ಹಂಗಾಗಿ ಅದನ್ನು ನಾನು 2 ಪ್ರೊಪನಮೈನ್ ಅಂತ ಕರಿತೀನಿ. ಅದೇ ಥರ ಈಗ ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ ಬ್ಯೂಟನಮೈನ್, 2 ಬ್ಯೂಟನಮೈನ್ನ ತೊಗೊಳ್ತಾ ಇದ್ದೀನಿ. ಬ್ಯೂಟನಮೈನ್ ಅಂತಂದರೆ ಲಾಂಗ್ ಚೈನ್ ಇರುತ್ತೆ, ಅಲ್ಲಿ ಏನೂ ಬ್ರೇಕ್ ಇರೋದಿಲ್ಲ, ಎಲ್ಲೂ ಬ್ರಾಂಚಿಂಗ್ ಇರಲ್ಲ, ಅಂಥದಕ್ಕಾದರೆ ಬ್ಯೂಟನಮೈನ್ ಅಂತ ಹೇಳ್ತೀನಿ. ಸೆಕೆಂಡ್ ಕಾರ್ಬನ್ ಆಟಮಲ್ಲಿ ಇರೋದು CH3 ಇತ್ತು ಅಂತಂದರೆ ಅವಾಗ ಅದನ್ನು ನಾನು 2 ಬ್ಯೂಟನಮೈನ್ ಅಂತ ಹೇಳ್ತೀನಿ. ಸೊ ಈ ರೀತಿಯಾಗಿ ಪ್ರೈಮರಿ ಅಮೈನ್ಸ್ ನಾನು ಆಲ್ಕೈಲ್ ಅಮೈನ್ಸ್ ಆಗಿ ಅದನ್ನು ಮಾಡ್ಕೊಳ್ತಾ ಹೋಗ್ತೀನಿ. ಅದೇ ಥರ ನಾನು ಸೆಕೆಂಡ್ರಿ ಅಮೈನ್ಸ್ನ ತೊಗೊಂಡ್ರೆ, ಅದ್ರ ಸೆಕೆಂಡ್ರಿ ಅಮೈನ್ಸಲ್ಲಿ ಏನಾಗುತ್ತೆ, ಜನರಲ್ ಫಾರ್ಮುಲಾ ಏನಿದೆ, R2NH ಇದೆ. ಸೊ 2 ಗ್ರೂಪ್ ಇರುತ್ತೆ. ಸೊ 2 ಗ್ರೂಪ್ ಏನಾಗ್ತಿದೆ ಅಂದರೆ, ನಾನು ಈಗ ರೂಟ್ ವರ್ಡ್ ಹೇಳಬೇಕು ಅಂತಂದರೆ ಕಂಟಿನ್ಯೂಸ್ ಚೈನಲ್ಲಿ ಹೇಗಿದೆ ಅಂತ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಆ ನೈಟ್ರೋಜನ್ಗೆ 2 R ಗ್ರೂಪ್ ಅಟ್ಯಾಚ್ ಆಗ್ತಾ ಇದೆ. ಸೊ ನಾನು ಒಂದನ್ನಷ್ಟೇ ಪಾರ್ಟ್ ಆಫ್ ದಿ ಚೈನ್ ಅಂತ ಪ್ರಿನ್ಸಿಪಲ್ ಚೈನ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಹಂಗಾಗಿ ಏನು ಮಾಡುತ್ತೆ, ಯಾವುದು ಲಾಂಗರ್ ಆಲ್ಕೈಲ್ ಚೈನ್ ಇದೆಯಲ್ಲ ಅದನ್ನು ನಾನು ರೂಟ್ ವರ್ಡ್ಗೆ ಕನ್ಸಿಡರ್ ಮಾಡಬೇಕಾಗತ್ತೆ. ಶಾರ್ಟೇಜ್ ಇರೋದನ್ನು ನಾನು ಸಬ್ಸ್ಟಿಟ್ಯೂಯೆಂಟ್ ಅಂತ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲೇನಾಗ್ತಿದೆ, CH3 ಎರಡೂ ಒಂದೇ ಇತ್ತು ಅಂತಂದರೆ N ಮಿಥಲಮೈನ್ ಅಂತ ಹೇಳ್ಬಿಡ್ತೀನಿ ನಾನು, ಮಿಥಲಮೈನ್ ಅಂತ ಹೇಳ್ತೀನಿ. ಎರಡೂ ಬೇರೆ ಇದ್ದಾಗ ಆ ಇಥನಮೈನು ಮತ್ತು ಮಿಥಲಮೈನ ಕನ್ಸಿಡರ್ ಮಾಡ್ಕೋಬೇಕು. ಯಾವುದು ಲಾಂಗೆಸ್ಟ್ ಚೈನ್ ಅಂದರೆ ಇಥನಮೈನ್ ಇಸ್ ಅ ಲಾಂಗೆಸ್ಟ್ ಚೈನ್. ಸೊ ದಟ್ ವಿಲ್ ಬಿ ದಿ ಪಾರ್ಟ್ ಆಫ್ ದಿ ಚೈನ್ ಆಗುತ್ತೆ. ಸೊ ನನಗೆ ಸಫೆಕ್ಸ್ನ ಯಾವುದು ಯೂಸ್ ಮಾಡ್ತೀನಿ, ಪ್ರಿಫೆಕ್ಸ್ನ ಯಾವುದು ಯೂಸ್ ಮಾಡ್ತೀನಿ ಅಂದರೆ ಮೀಥೈಲ್ನ ಯೂಸ್ ಮಾಡ್ತೀನಿ. ಸೊ ನಿಮಗೆ ಗೊತ್ತು, ಐಯುಪ್ಯಾಕ್ ನಾಮಕ್ಲೇಚರ್ಲಿ ಪ್ರಿಫೆಕ್ಸ್ ಅಂತ ಏನು ಹೇಳ್ತೀವಲ್ಲ ಅದು ನನಗೆ ಸಬ್ಸ್ಟಿಟ್ಯೂಯೆಂಟ್ ಆಗುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಏನಾಗಿದೆ, ಮೀಥೈಲ್ ಆಗಿದೆ. ಆದರೆ ಆ ಮೀಥೈಲ್ ಗ್ರೂಪ್ ಎಲ್ಲಿಗೆ ಅಟ್ಯಾಚ್ ಆಗಿದೆ, ನೈಟ್ರೋಜನ್ಗೆ ಅಟ್ಯಾಚ್ ಆಗಿದೆ, ನಾಟ್ ಫಾರ್ ದಿ ಕಾರ್ಬನ್. ಸಿನ್ಸ್ ಇಟ್ಸ್ ಅಟ್ಯಾಚ್ ಟು ನೈಟ್ರೋಜನ್, ಅದಕ್ಕೆ ನಾನು ಏನಂತ ಕರಿತೀನಿ, N-ಮಿಥೈಲ್ ಇಥನಮೈನ್ ಅಂತ ನೇಮ್ ಮಾಡ್ತಾ ಹೋಗ್ತೀನಿ. ಅದೇ ಥರ ಎರಡೂ ಸೇಮ್ ಆಯಿತು ಅಂದರೆ N-ಮಿಥೈಲ್ ಮಿಥನಮೈನ್ ಅಂತ ಹೇಳ್ತೀನಿ. ಎರಡೂ ಇಥೈಲ್ ಗ್ರೂಪೇ ಇತ್ತು ಅಂದರೆ N-ಇಥೈಲ್ ಇಥಲಮೈನ್ ಅಂತ ಕರಿತೀನಿ. ಸೊ ಅದೇ ಥರ ಇನ್ನೊಂದು ತೊಗೊಂಡೆ, ಬ್ರಾಂಚಿಂಗ್ನ ತೊಗೊಂಡಿದ್ದೀನಿ. CH3 ಗ್ರೂಪ್ ಇಸ್ ಮೈ ಸಬ್ಸ್ಟಿಟ್ಯೂಯೆಂಟ್, ವೆರಾಸ್ ನನಗೆ ಲಾಂಗೆಸ್ಟ್ ಚೈನ್ ಪ್ರೋಪ್ ಇದೆ, 3 ಇದೆ, ಹಾಗಾಗಿ N-ಮಿಥೈಲ್ ಪ್ರೊಪನಮೈನ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ನಾನು ಏನು ಮಾಡ್ತಾ ಇದ್ದೀನಿ, ಸೆಕೆಂಡ್ರಿ ಅಮೈನ N ಸಬ್ಸ್ಟಿಟ್ಯೂಟೆಡ್ ಅಮೈನ್ಸ್ ಥರ ಅದನ್ನು ನಾನು ಕ್ವಾಲಿಫೈ ಮಾಡ್ಕೊಳ್ತಾ ಇದ್ದೀನಿ. ಅದೇ ಥರ ಟರ್ಷರಿ ಅಮೈನ್ಸ್ನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ NN ಡೈಸಬ್ಸ್ಟಿಟ್ಯೂಟೆಡ್ ಅಮೈನ್ಸ್ ಅಂತ ಕರಿತೀವಿ. ಎಗೇನ್ ಇಲ್ಲೂ ಏನಾಗುತ್ತೆ, ಪಾರ್ಟ್ ಆಫ್ ದಿ ಚೈನ್ನ ಕನ್ಸಿಡರ್ ಮಾಡಿಕೊಂಡ್ರೆ ಒಂದೇ ಒಂದು ಮಾತ್ರ ನೀವು ಪಾರ್ಟ್ ಆಫ್ ದಿ ಚೈನ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಇನ್ನು 2 ಗ್ರೂಪ್ಸ್ ಅಟ್ಯಾಚ್ ಆಗಿರೋದನ್ನು ನಾನು
ಸಬ್ಸ್ಟಿಟ್ಯೂಯೆಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ನಾವು ಏನು ಮಾಡಬೇಕಾಗತ್ತೆ, ಇದನ್ನು NN ಡೈಸಬ್ಸ್ಟಿಟ್ಯೂಟೆಡ್ ಅಮೈನ್ಸ್ ಅಂತ ಹೇಳ್ತೀನಿ. ಅಗೇನ್ ವೆನ್ ಯು ಕನ್ಸಿಡರ್ ದಿ ಪಾರ್ಟ್ ಆಫ್ ದಿ ಚೈನ್ನ ಕನ್ಸಿಡರ್ ಮಾಡ್ಕೊಂಡಾಗ ಲಾಂಗೆಸ್ಟ್ ಚೈನ್ ಇರುವಂಥದ್ದು ಅಕಾರ್ಡಿಂಗ್ ಟು ದಿ ಲಾಂಗೆಸ್ಟ್ ಚೈನ್ ರೂಲು ಅದನ್ನು ನೀವು ಪೇರೆಂಟ್ ಚೈನ್ ಅಂತ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ CH3 3 ಟೈಮ್ಸ್ N ಇದೆ, ಎಲ್ಲನೂ ಮೂರೂ ನೈಟ್ರೋಜನ್ನೇ ಇದೆ, ಹಂಗಾಗಿ NN ಡೈಮಿಥೈಲ್ ಮೆಥನಮೈನ್ ಅಂತ ಹೇಳ್ತೀನಿ. ಅದೇ ಥರ ಎರಡೂ ಸೇಮ್ ಇತ್ತು ಅಂತ ಇಟ್ಕೊಳ್ಳೋಣ, ಮೂರೂ ಈಥೈಲಮೈನ ತೊಗೊಂಡಿದ್ದೀನಿ ಅಂದರೆ NN ಡೈ ಈಥೈಲ್ 2 ಎಥನಮೈನ್ ಅಂತ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಅದೇ ಥರ ನಿಮಗೆ ಕನ್ಸಿಡರ್ ಮಾಡಿಕೊಂಡ್ರೆ ಈಗ ಚೇಂಜ್ ಮಾಡೋದಾದರೆ, ಈಗ ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. R ಗ್ರೂಪ್ ಏನಾಗ್ತದೆ, CH3 ಗ್ರೂಪು 2 ಇದೆ, ಇನ್ನೊಂದು ಪ್ರೊಪೆನಮೈನ್ ಇದೆ. ಸೊ ಹಾಗಾಗಿ NN ಡೈಮಿಥೈಲ್ ಪ್ರೊಪನಮೈನ್ ಅಂತ ನಾನು ಈ ರೀತಿಯಾಗಿ ನೇಮ್ ಮಾಡ್ತೀನಿ. ಸೊ ಇದನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಈ R ಗ್ರೂಪ್ ಏನಿದೆಯಲ್ಲ ಅದು ಆಲ್ಕೈಲ್ ಗ್ರೂಪ್ ಆಯಿತು ಅಂದರೆ ಆಲ್ಕಲಮೈನ್ಸ್ ಅಂತ ಕರಿತೀವಿ. ಅದೇನಾದರೂ ಆರೋಮ್ಯಾಟಿಕ್ ಗ್ರೂಪ್ ಇತ್ತು, ಅರೈಲ್ ಗ್ರೂಪ್ ಇತ್ತು ಅಂದರೆ ಅರೈಲ್